ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 86ನೆಯ ತಿರುನಾಮ ಸುರೇಶಃ. ಒಮ್ಮೆ ಬ್ರಹ್ಮನು ಭಗವಂತನ ದಿವ್ಯ ರೂಪವನ್ನು ಕಾಣಲು ಆಳವಾದ ಧ್ಯಾನ ಮಾಡಲು ಬಯಸಿದನು. 67ನೆಯ ತಿರುನಾಮವಾದ ಪ್ರಾಣಹದಲ್ಲಿ ಹೇಳಿದಂತೆ ಧ್ಯಾನ ಮಾಡುವಾಗ ಕಣ್ಣುಗಳನ್ನು ಅರ್ಧ ತೆರೆದಿಟ್ಟು ಮೂಗಿನ ತುದಿಯಲ್ಲಿ ಅಂಗುಷ್ಟದಷ್ಟಿರುವ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಏಕೆಂದರೆ ಕಣ್ಣುಗಳನ್ನು ಸಂಪೂರ್ಣ ಮುಚ್ಚಿದರೆ ನಿದ್ರೆ ಬರಬಹುದು. ಕಣ್ಣುಗಳನ್ನು ಸಂಪೂರ್ಣ ತೆರೆದರೆ ಮನಸ್ಸು ಎಲ್ಲೆಡೆ ಚಂಚಲವಾಗಬಹುದು. ಆದ್ದರಿಂದ ಕಣ್ಣುಗಳನ್ನು ಅರ್ಧ ತೆರೆದಿರಬೇಕು. ಇದು ಹೇಳಲು ಸುಲಭವಾದರೂ ಮಾಡುವುದು ಕಷ್ಟ. ಆದ್ದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಇನ್ನೂ ಸುಲಭವಾದ ಮಾರ್ಗವನ್ನು ಹೇಳುತ್ತಾನೆ. ಅವನ ದಿವ್ಯ ನಾಮಗಳನ್ನು ಜಪಿಸಿ ಅವನ ಗುಣಗಳನ್ನು ಚಿಂತಿಸುವುದು. ಈಗ ಮತ್ತೆ ಕತೆಗೆ ಬರೋಣ. ಬ್ರಹ್ಮನು ಎಷ್ಟೇ ಪ್ರಯತ್ನಿಸಿದರೂ ಅವನಿಗೆ ಮನಸ್ಸನ್ನು ಏಕಾಗ್ರಗೊಳಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಬ್ರಹ್ಮನು, ನಾರಾಯಣ, ನಾನು ಏಕಾಗ್ರತೆಯಿಂದ ನಿಮ್ಮನ್ನು ಧ್ಯಾನಿಸಲು ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ನನಗೆ ಒಂದು ಮಾರ್ಗವನ್ನು ತೋರಿಸಿ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಭಗವಂತನು ಬ್ರಹ್ಮನಿಗೆ, ಭೂಲೋಕದಲ್ಲಿರುವ ದಾಂತಕ್ಷೇತ್ರಕ್ಕೆ ಹೋಗು, ತಾಮ್ರಪರ್ಣಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ಧ್ಯಾನವನ್ನು ಪ್ರಾರಂಭಿಸು. ಆಗ ನೀನು ಯಶಸ್ವಿಯಾಗುವೆ ಎಂದು ಸಲಹೆ ನೀಡಿದನು. ನಂತರ ಬ್ರಹ್ಮನು ದಾಂತಕ್ಷೇತ್ರಕ್ಕೆ ಹೋಗಿ ತಾಮ್ರಪರ್ಣಿ ನದಿಯಲ್ಲಿ ಸ್ನಾನ ಮಾಡಿ ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡಿದನು. ಅದರಿಂದ ಸಂತೋಷಗೊಂಡ ಭಗವಂತನು ಆದಿನಾಥ ಪೆರುಮಾಳ್ ರೂಪದಲ್ಲಿ ಪ್ರತ್ಯಕ್ಷವಾಗಿ ಅವನಿಗೆ ಆಶೀರ್ವಾದ ನೀಡಿದನು. ಭಗವಂತನು ಬ್ರಹ್ಮನಿಗೆ ಗುರುವಿನಂತೆ ಮಾರ್ಗ ತೋರಿಸಿ ತನ್ನ ದಿವ್ಯ ರೂಪವನ್ನು ತೋರಿಸಿದ್ದರಿಂದ ಆ ಕ್ಷೇತ್ರಕ್ಕೆ ತಿರುಕ್ಕುರುಗೂರ್ ಎಂಬ ಹೆಸರು ಬಂದಿದೆ. ನಂತರ ಬ್ರಹ್ಮನು, ನೀವು ನನಗೆ ಗುರುವಿನಂತೆ ಮಾರ್ಗ ತೋರಿಸಿದ ಹಾಗೆ ಭೂಲೋಕದಲ್ಲಿರುವ ನಿಮ್ಮ ಭಕ್ತರಿಗೂ ಒಂದು ಮಾರ್ಗವನ್ನು ತೋರಿಸಿ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಭಗವಂತನು, ಕಲಿಯುಗ ಆರಂಭವಾದಾಗ ನನ್ನ ಅಂಶವಾಗಿಯೂ ಮತ್ತು ನನ್ನ ಸೇನಾಧಿಪತಿಯಾದ ವಿಶ್ವಕ್ಸೇನನ ಅಂಶವಾಗಿಯೂ ನಮ್ಮಾಳ್ವಾರ್ ಈ ಸ್ಥಳದಲ್ಲೇ ಜನ್ಮ ತಾಳುತ್ತಾರೆ ಎಂದು ಬ್ರಹ್ಮನಿಗೆ ಧೈರ್ಯ ನೀಡಿದನು. ಭಗವಂತನು ಹೇಳಿದಂತೆ ಕಲಿಯುಗದ 43ನೇ ದಿನ ನಮ್ಮಾಳ್ವಾರ್ ತಿರುಕ್ಕುರುಗೂರ್ ದಿವ್ಯ ದೇಶದಲ್ಲಿ ಜನಿಸಿದರು. ಅವರ ಜನನದ ನಂತರ ಈ ಸ್ಥಳಕ್ಕೆ ಆಳ್ವಾರ್ ತಿರುನಗರಿ ಎಂಬ ದಿವ್ಯ ಹೆಸರು ಬಂತು. ಭಗವಂತನು ಬ್ರಹ್ಮನಿಗೆ ಗುರುವಾದಂತೆ ನಮ್ಮಾಳ್ವಾರ್ ಮಧುರವಾದ ತಮಿಳು ಪಾಶುರಗಳ ಮೂಲಕ ವೇದಗಳ ಸತ್ಯವನ್ನು ಹೇಳಿ ಇಡೀ ಲೋಕಕ್ಕೆ ಗುರುವಾದರು. ಅವರ ಪಾಶುರಗಳನ್ನು ಹಾಡಿದರೆ ಆನಂದವೂ ಉಂಟಾಗುತ್ತದೆ ಮತ್ತು ಭಗವಂತನ ಮೇಲಿನ ಭಕ್ತಿಯೂ ಹೆಚ್ಚಾಗುತ್ತದೆ. ಆ ಆನಂದವನ್ನು ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನಾವು ಸ್ವತಃ ಅದನ್ನು ಹಾಡಿ ಅನುಭವಿಸಬೇಕು. ತಮಿಳುನಾಡಿನ ತಿರುನಲ್ವೇಲಿ ಸಮೀಪದಲ್ಲಿರುವ ಆಳ್ವಾರ್ ತಿರುನಗರಿಯ ಆದಿನಾಥ ಪೆರುಮಾಳ್ ದೇವಸ್ಥಾನವು ಶ್ರೀ ವೈಷ್ಣವರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ತಾಮ್ರಪರ್ಣಿ ನದಿಯಲ್ಲಿ ಸ್ನಾನ ಮಾಡುವುದು ಶ್ರೀ ವೈಕುಂಠದಲ್ಲಿರುವ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯಕರವೆಂದು ನಂಬಲಾಗುತ್ತದೆ. ಸುರ ಎಂದರೆ ದೇವತೆಗಳು, ಸುರೇಶ ಎಂದರೆ ದೇವತೆಗಳ ನಾಯಕ ಮತ್ತು ಗುರು ಎಂದು ಅರ್ಥ. ನಾವು ಪ್ರತಿದಿನ ಸುರೇಶಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೂ ಗುರುವಾಗಿ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.